ತಿಂದೋರು ಗೊತ್ತು ರುಚಿ. ಅಲ್ಲ ಒಳ್ಳೆ ಡೈಲಾಗ್. ವಾವ್, ಬಾಳೆ ಎಲೆ ಮೇಲೆ. ಸೊ ಇದು ಮಂಚಿನಬೆಲೆ ಡ್ಯಾಮ್ ನ ಸ್ಪೆಷಲ್ ಜಿಲೇಬಿ. ಹೆಸರು ಸಾಂತರಾಜು, ಒಳಗಡೆ ವಾಡಹಳ್ಳಿ, ಸಾಂತರಾಜು ಚಿಕ್ಕಮ್ಮಯ್ಯನ ಮಗ. ಏನ್ ಇಷ್ಟೊಂದು ಹೇಳ್ಬಿಟ್ರೆ ನಾವು ಯಾವ ನೆನ್ಪಿಟ್ಕೊಳ್ಳೋಣ. ಸ್ಪೆಷಲ್ ಇದೆ. ಎಗ್ರೈಸ್, ಆಮ್ಲೆಟ್, ಎಗ್ ಬುರ್ಜಿ, ಆಪೈಲು. ಜಿಲೇಬಿ ಎಲ್ಲ ರೆಡಿ ಸರ್. ರೆಡಿ ಸರ್, ಪ್ಲೇಟ್ ಹಾಕೊಡಿ ಸರ್. ಬಾಳೆ ಎಲೆ ಮೇಲೆ ನೋಡ್ರಿ, ಆ ಗ್ರೀನ್ ಮೇಲೆ ಆರೆಂಜ್ ಕಲರ್ ಹಾಕಿ ಈರುಳ್ಳಿ, ಅವ್ರ ಚಟ್ನಿ, ನಿಂಬೆಹಣ್ಣು ಇಟ್ಕೊಡ್ತೀರ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾವು ಹಿಂಗೆ savandurgದ ಕಡೆ ಟ್ರಾವೆಲ್ ಬಂದಿದ್ವಿ. ಹಂಗೆ ಮಂಚಿನಬೆಲೆ ಡ್ಯಾಮ್ ಕಡೆ ಬಂದರೆ ಫಿಶ್ನ ತಿಂದೇನೆ ಹೋಗ್ಬೇಡಿ ಅಂತ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಿದ್ರು. ಹಂಗಾಗಿ ಇಲ್ಲಿ ಬಂದಿದ್ದೀನಿ. ಈಗ ಒಂದು 2 ಕಿಲೋಮೀಟರ್ ಫಿಶ್ ಪಾಯಿಂಟ್ನ ನೋಡಿದ್ವಿ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಲಕ್ಕಿಲಿ ಇವತ್ತು ನನಗೆ. ಏನೋ ನಿಮ್ಮ ಅಂಗಡಿ ಹೆಸರು? ಮಸಾಲಾ ಚಾಯ್ ಮೀಡಿಯಾ. ಹೌದು, ಹಾಯ್. ಹಾಯ್, ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನಿಮ್ಮದು ವ್ಲಾಗ್ಸ್. ಥ್ಯಾಂಕ್ ಯು. ನೀವಿರೋದು? ನಾವು ಬಿಡ್ತೀವಿ ಸರ್. ಬಿಡಿ, ಓಕೆ. ಇಲ್ಲಿ ಮಂಚಿನಬೆಲೆ ಡ್ಯಾಮ್ ಬಂದಿದ್ದೀರಾ? ಹೌದು ಸರ್, ಇದು ಫಿಶ್ ತಿನ್ನೋಕೆಂತಾನೆ ಬಂದ್ವಿ. ಫಿಶ್ ತಿನ್ನೋಕೆ ಹೆಂಗಿರುತ್ತೆ ಇಲ್ಲೆಲ್ಲ ಫಿಶ್? ಫಸ್ಟ್ ಟೈಮ್ ಬಂದಿದ್ದೀರಾ? ಇಲ್ಲ, ಇದಾದ್ರೆ ತುಂಬ ಸರಿ ಬಂದಿದ್ದೀವಿ. ಓಕೆ. ಫ್ರೆಶ್ ಮೀನು ಹಿಡಿದು ಮಾಡ್ತಾರೆ, ಚೆನ್ನಾಗಿರುತ್ತೆ. ವಾವ್, ಸೂಪರ್. ನಿಮ್ಮ ಹೆಸರು? ಗಂಗಾಧರ್ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಹೇಳಿ ಸರ್. ನಿಮ್ಮ ಹೆಸರು? ಕುಮಾರ ಅಂತ. ಕುಮಾರ. ಯಾವ ಕುಮಾರ? ಮಂಚಿನಬೆಲೆ ಕುಮಾರನ ಇಲ್ಲ ಮಂಚಿನಬೆಲೆ ಕುಮಾರನ? ಮಂಚಿನಬೆಲೆ ಕುಮಾರ. ಓಕೆ. ಕುಮಾರ್ ಅವರು ಮಸಾಲೆ ಹಚ್ಚುತ್ತವ್ರೆ, ನೋಡ್ಬೋದು. ಇಲ್ಲಿ ಎಷ್ಟು ಜಾಸ್ತಿ ಹಚ್ಚಿ ಹಂಗ. ಸೊ ಇಲ್ಲಿ ನೋಡ್ಬೋದು ವಿಶೇಷವಾಗಿ. ಏನು ಮೀನು ಅಂತಾರೆ ಇದಕ್ಕೆ? ಜಿಲೇಬಿ ಅಂತಾರೆ. ಜಿಲೇಬಿನ? ಓಕೆ. ಎಷ್ಟು ಫ್ರೆಶ್ ಆಗಿದೆ ಅಂತ. ಏನು ಈಗ ಇಟ್ಕೊಂಡ್ಬಂದ್ಬಿಟ್ರ ಇದು? ಹೆಂಗೆ? ಓ, ನೀವು ಇಟ್ಕೊಂಬರೋರು? ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮ್ಮ ದಾಡಿ. ಎಷ್ಟು ವರ್ಷದಿಂದ ಬಿಟ್ಟಿದ್ದೀರಾ? 1 ವರ್ಷ ಆಯ್ತು. ಹೌದಾ? ನೀವು ಹೆಂಗೆ ಬಲೆ ಹಾಕ್ತೀರಾ, ಏನು ಹಾಕ್ತೀರಿ? ಬಲೆ ಹಾಕೋದು. ಓಕೆ. ಎಷ್ಟು ಹಿಡಿದ್ರಿ ಇವತ್ತು? 2.5 kg. 2.5 kg. ಎಲ್ಲ ಇದೇ ಸೈಜಾ? ಅದೇ ಸೈಜ್. ಓಕೆ. ವಾವ್, ತವಾ ಮೇಲೆ ಹಾಕ್ತಾ ಇದ್ದಾರೆ. ಯಾರಿದು ಮಸಾಲೆ ಕೈ ರುಚಿ ಎಲ್ಲ ಯಾರ್ದಿದು? ಫಾದರ್. ಓ, ಮದರ್ ಅಂದ್ಕೊಂಡೆ ನಾನು. ಫಾದರ್ದು. ಭಾರಿ ಖುಷಿ ವಿಚಾರ. ಹೆಂಗೆ ಸರ್ ಮಸಾಲೆ ಪಂಟ್ರಿ ನೀವು? ಮಾಡ್ತಾ ಇದ್ದೀವಿ ನೋಡಿ ಸರ್. ಟೇಸ್ಟ್ ನೋಡ್ಬಿಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ತಿಂದೋರು ಗೊತ್ತು ರುಚಿ. 3 ವರ್ಷದಿಂದ. ತಿಂದೋರು ಗೊತ್ತು ರುಚಿ. ಅಲ್ಲ ಒಳ್ಳೆ ಡೈಲಾಗ್ ಕೊಟ್ರು ನೋಡಪ್ಪ. ಏನು ನಿಮ್ಮ ಹೆಸರು? ನನ್ನ ಹೆಸರು ಸಾಂತರಾಜು, ಒಳಗಡೆ ವಾಡಹಳ್ಳಿ, ಸಾಂತರಾಜು ಚಿಕ್ಕಮ್ಮಯ್ಯನ ಮಗ. ಏನ್ ಇಷ್ಟೊಂದು ಹೇಳ್ಬಿಟ್ರೆ ನಾವು ಯಾವ ನೆನ್ಪಿಟ್ಕೊಳ್ಳೋಣ. ಒಳ್ಳೆ ಚಿಲ್ಡ್ ವೆದರ್ಗೆ ಫಿಶ್ ಯಾವಾಗ ತಿನ್ನೋಣ ಅಂತ ಅನಿಸ್ತಾ ಇದೆ ನನಗಂತೂ. ಅದು ಬಿಟ್ಟರೆ ಅಣ್ಣವರು ಏನೇನು ಮಾಡ್ತೀರಿ ಫಿಶ್ ಬಿಟ್ಟರೆ ಇಲ್ಲಿ ನೀವು ಸ್ಪೆಷಲ್ಲು? ಚೂರುಮುರಿ, ಎಗ್ರೈಸ್, ಎಗ್ರೀಸು, ಸುರ್ಮುರಿ. ಓಕೆ. ಆಪೈಲು, ಆಮ್ಲೆಟ್. ಇದೇನು ವಾಯ್ಸ್ ಹಿಂದೆಯಿಂದ ಬರ್ತಾಯಿತ್ತೆ, ಮುಂದೆಯಿಂದ ಬಾಡಿ ಐತೆ? ಇಲ್ಲ, ಅವ್ರು ಮಾತಾಡ್ತಾ ಇರೋದು. ಎಗ್ರೈಸ್ ಅಂತ ನಾನು ಹೇಳ್ರಿ. ಹೆಂಗೆ ಲೇಡೀಸ್ ವಾಯ್ಸ್ ಮಾತಾಡ್ಬಿಟ್ರಿ ಅನ್ಕೊಂಬಿಟ್ಟೆ. ಆಮೇಲೆ ಹೇಳಿ, ಏನು ಸ್ಪೆಷಲ್ ಇದೆ? ಎಗ್ರೈಸ್, ಆಮ್ಲೆಟ್, ಎಗ್ ಬುರ್ಜಿ, ಆಪೈಲು. ಜಿಲೇಬಿ ಎಲ್ಲ ರೆಡಿ ಸರ್. ರೆಡಿ ಸರ್, ಪ್ಲೇಟ್ ಹಾಕೊಡಿ ಸರ್. ಬಾಳೆ ಎಲೆ ಮೇಲೆ ನೋಡ್ರಿ, ಆ ಗ್ರೀನ್ ಮೇಲೆ ಆರೆಂಜ್ ಕಲರ್ ಹಾಕಿ ಈರುಳ್ಳಿ, ಅವ್ರ ಚಟ್ನಿ, ನಿಂಬೆಹಣ್ಣು ಇಟ್ಕೊಡ್ತೀರ. ಬನ್ನಿ ಬಾಯ್ಸ್. ಸೊ ಇದು ಮಂಚಿನಬೆಲೆ ಡ್ಯಾಮ್ನ ಸ್ಪೆಷಲ್ ಜಿಲೇಬಿ. ಅದು ನಮಗೆ ಸ್ಪೆಷಲ್ಲಾಗಿ ಸಿಕ್ಕಿದೆ ಇವತ್ತು. ಖಾರದ ಜೊತೆ ಹಚ್ಕೊಂಡು ನಾವಿಗೆ ಸ್ವಾದ ಸಿಗ್ತಾ ಇದೆ. ಆದರೆ ಮುಳ್ಳಿಂದ ಒಂದೇ ಭಯ. ಬಂದರು ಅಭಿಮಾನಿ ಒಬ್ಬರು ಇನ್ನೂ ನಿಂತ್ಕೊಂಡು ಹಿಂಗೆ ಮಾಡಿಕೊಂಡು ಸ್ವಲ್ಪ ಚಟ್ನಿ ಹಿಂಗಜ್ಜಿ ತಿಂತಾ ಇದೆ. ಮಂಚಿನಬೆಲೆ ಫಿಶ್ಶು ಇಷ್ಟೊಂದು ರುಚಿಕರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಹುಡುಗರು ಬಿಡದಿ ಬಾಯ್ಸು 2 ಆರ್ಡರ್ ಮಾಡಿರೋದು. ನಮ್ಮ ಮನೇಲೆಲ್ಲ ಮಾಡಿದಾಗ ಫಿಶ್ನ 1 hour ಖಾರದಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡ್ತಾರೆ, ಮ್ಯಾರಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಹಂಗೆ ಫಿಶ್ ತೊಗೊಂಡ್ಬಿಟ್ಟು ಇನ್ಸ್ಟೆಂಟ್ ಮಾಡಿಬಿಟ್ಟು ಅಲ್ಲೇ ಸಾಲ್ಟ್ನೆಲ್ಲ ಅದ್ರ ಮೇಲೆ ಅಪ್ಲೈ ಮಾಡ್ತಾರೆ. ಹೌದು, ಬಟ್ ಆದರೂ ಟೇಸ್ಟು ತುಂಬ ಚೆನ್ನಾಗಿದೆ, ಬೆಂದಿರೋ ಥರ ಇಟ್ಕೊಳ್ಳುತ್ತೆ. ಸೊ ಬಿಸಿ ಎಗ್ರೈಸ್ ಹೇಳಿದ್ವಿ, ಹಾಗೆಯೇ ಫಿಶ್ ಜೊತೆಗೆ. ಫಿಶ್ ಅಂತೂ ಸಕ್ಕದಾಗಿತ್ತು ಸರ್. ಸ್ಪೈಸಿ ಮಾತ್ರ ಮಸಾಲೆ ಸಕ್ಕದಾಗಿ ಮಾಡಿದ್ರಿ ನೀವು. ಕೈ ರುಚಿ ಬಲೆ ಸೂಪರ್ ಇದೆ ನಿಮ್ಮದು. ನೋಡ್ತೀನಿ ಎಗ್ರೈಸ್ ಅದೇ ಕೈ ರುಚಿ ಮಾಡಿದ್ದೀರಾ, ಹೆಂಗಿದೆ ಅಂತ ನೋಡ್ತೀನಿ. ಸೊ ಬಿಸಿ ಎಗ್ರೈಸ್ ಹೇಳಿದ್ವಿ, ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ನೋಡೋಣ ಅಂತ. ಈ ವೆದರ್ಗೆ ಇಲ್ಲಿ ಏನು ತಿಂದರೂ ಸ್ಪೈಸಿ ಸಿಕ್ಕಾಬಿಟ್ಟೆ ಕನೆಕ್ಟ್ ಆಗುತ್ತೆ ನಾಲ್ಗೆಗೆ. ಇದು ಚೆನ್ನಾಗಿ ಮಾಡಿದ್ದಾರೆ, ಖಾರವಾಗಿ. ಇಲ್ಲಿ ತುಂಬ ಇಲ್ಲಿ ಬರೋ ಖಾರ ಇಷ್ಟಪಡ್ತೀನಿ ಅಂತ ತಿಂತಾರೆ ಅಂತಲ್ಲ. ಖಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಗ್ರೈಸು ತುಂಬ ನನಗೆ ಇಷ್ಟ ಆಯಿತು. ಎಷ್ಟು ಮೊಟ್ಟೆ ಹಾಕಿದ್ರಿ? 4 ಮೊಟ್ಟೆ. ಹಂಗಾಗಿ ನೀಟಾಗಿ ಎಗ್ಗೆಲ್ಲ ನೀಟಾಗಿ ಆ ರೈಸ್ಗೆ ಫ್ಲೇವರ್ ಅಂತ ಕೂತಿದೆ. ನನಗಂತೂ ತುಂಬ ಇಷ್ಟ ಆಯಿತು.
ಹೇಗಿದೆ ಫಿಶು? ಸಾಕಾಗಿದೆ ಸರ್. ಹೌದಾ? ಸ್ಪೈಸಿಯಾಗಿ ಸಾಕಾಗಿದೆ. ಸಕ್ಕದಾಗಿದೆ. ಎಷ್ಟೆಷ್ಟು ತೊಗೊಂಡ್ರಿ ಫಿಶು? ಇನ್ನೂ ಒಂದೊಂದು ತಗೋಬೇಕು. ಇನ್ನೊಂದು ತೊಗೊಬೇಕು ಅಂತ ಅನಿಸ್ತಾ ಇದೆ. ನೀವೆಲ್ಲ ಬಿಡದಿ ಬಾಯ್ಸ್. ಎಷ್ಟು ಗಂಟೆಯಿಂದ ಶಾಪ್ ನಿಮ್ದು ಓಪನ್ ಆಗೋದು? ಬೆಳಗ್ಗೆನಾ ಹೆಂಗೆ? ಬೆಳಗ್ಗೆ 7:30ಇಂದ. ಓಕೆ. ಸಂಜೆ 9 ಗಂಟೆ ಲಾಸ್ಟ್. ಓಕೆ. ಪ್ರತಿದಿನ ಇರುತ್ತಾ ಇಲ್ಲ? ಪ್ರತಿದಿನ. ಇಲ್ಲಿ ವಿಸಿಟರ್ಸು ಯಾವ ಟೈಮಲ್ಲಿ ಜಾಸ್ತಿ ಇರ್ತಾರೆ ನಿಮಗೆ? ಶನಿವಾರ ಭಾನುವಾರ. ಮತ್ತೆ ಇದು ಡ್ಯಾಮ್ ನೋಡೋದಕ್ಕೆ ಅಂದರೆ ನೀರು ಮಳೆಗಾಲ ಈ ಟೈಮಲ್ಲಿ ಮಾತ್ರ ಬರ್ತಾರೇನಲ್ಲ? ಇಲ್ಲ, ಕಂಟಿನ್ಯೂ ಯಾವಾಗೂ ಬರ್ತಾರೆ. ಬೇಸಿಗೆಗಾಲ ಟೈಮಲ್ಲೂ ಬರ್ತಾರಾ? ಶನಿವಾರ ಭಾನುವಾರ. ಥ್ಯಾಂಕ್ ಯು. ಹೆಂಗೆ ರೇಟ್ಸ್ ಎಲ್ಲ? ಆಮ್ಲೆಟ್ ಹೆಂಗೆ? ಆಮ್ಲೆಟ್ 30 ಸರ್. ಓಕೆ. ಎಗ್ರೇಸು 40. ಓಕೆ. ಮತ್ತು ಇದು ಚುರುಮುರಿ? ಚುರುಮುರಿ 30. ಓಕೆ. ಫಿಶು ಸೈಜ್ ಮೇಲೆ ಸರ್ 40, 50, 70, 80. 40 ರೂಪಾಯಿಂದ ಶುರುವಾಗುತ್ತೆ. ಮೀಡಿಯಮ್ ಇದೆ 40. ಸೈಜ್ ಮೇಲೆ. ಬೇರೆ ಇನ್ನೇನು ಸ್ಪೆಷಲ್ ಇದೆ ಇಲ್ಲಿ? ಮಾಮೂಲಿ ಸಣ್ಣ ಪುಟ್ಟ ತಿಂಡಿಗಳು ಏನಾದ್ರು ಬೇಕು ಅಂದರೆ ಟ್ರಾವೆಲ್ ಮಾಡೋರಿಗೆ ಇದೆಲ್ಲ ಸಿಗುತ್ತೆ. ಚೀಪೆಕಾಯಿ. ಓಹೋ, ಅಣ್ಣನ ಚೀಪೆಕಾಯಿ ಅಂತವ್ರೆ. ಈ ಶ್ರಾವಣದಲ್ಲಿ ಸ್ವಲ್ಪ ಸೀಸನ್ ಕಮ್ಮಿ ಇತ್ತಾ? ಕಮ್ಮಿ ಇತ್ತು. ಪೊಲೀಸರು ಹಾಕಿದ್ರು ಈ ಕಡೆ ನೀರು ಗಿಳಿಬಾರ್ದು. ನೀರು ಮಳೆ ಬರ್ತಿದೆಯಲ್ಲ, ಅದಕ್ಕೆ ನೀರು ಜಾಸ್ತಿ ಆಗೋದ್ರಿಂದ ಪೊಲೀಸರು ಹಾಕಿದ್ರು. ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಜನ ಬರ್ತಿದ್ದಾರೆ ಈಗ. ಓಕೆ. ಸೊ ಇಲ್ಲಿ ಬರೋ ವಿಸಿಟರ್ಸ್ಗೆ ಇಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಸ್ವಲ್ಪ ಡೇಂಜರ್ ಅದು ಇದೆಲ್ಲ ಹೇಳ್ತಾರಲ್ಲ? ಸರ್ ಹೇಳ್ತೀವಿ, ನೀರು ಆಳ ಇದೆ, ಎಳ್ಕೋಗುತ್ತೆ, ಇಳಿಯಕ್ಕೆ ಹೋಗ್ಬಿಡಿ ನೀರಲ್ಲಿ, ಸೈಡಲ್ಲಿ ನಿಂತು ಆಟಾಡಿ ಅಂತ ಹೇಳ್ತೀವಿ ಅಷ್ಟೇ. ಬರೋರು ನೋಡಬೇಕು, ಕಣ್ತುಂಬ ಆನಂದ ಪಡ್ಕೊಂಡು ಹೋಗ್ಬೇಕಷ್ಟೇ. ನೀರು ಸ್ನಾನ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾರೆ ನೀರು ತಿನ್ಕೊಂಡು. ಓಕೆ. ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಅವಕಾಶ ಇದೆಯಾ? ಅವಕಾಶ ಇದೆ. ನೀನು ಆಟ ಆಡ್ಬೋದು. ಆಮೇಲೆ ಡ್ಯಾಮ್ ನೋಡೋಕ್ಕೊಂದು ಅವಕಾಶ ಇಲ್ಲ ಸರ್. ಈಜಾಡ್ಬೋದು, ಎಲ್ಲ ಇದು ಮಾಡ್ಬೋದು. ಅಲ್ಲಿ ಈಜಾಡೋ ಜಾಗದಲ್ಲಿ ಏನು ಸುಳಿ ಆ ಥರ ಏನಿಲ್ಲ ಸರ್. ಆಳ ಏನಿರಲ್ಲ? ಆಳ ಇಲ್ಲ, ಮಾಮೂಲಿ ಸೊಂಟಷ್ಟು ಉದ್ದ ಬರ್ತದೆ ನೀರು. ಆಟ ಆಡ್ಕೊಂಡು ಹೋಗ್ಬೋದು. ಅಷ್ಟೆಲ್ಲ ಇದ್ರೆ ಆರಾಮ್ಸೆ ಚೇಷ್ಟೆಗಳು ಆಡ್ದಂಗೆ ನೀಟಾಗಿ ಆಟ ಆಡ್ಬೋದು. ಇಡೀ ಪ್ರಪಂಚದಲ್ಲಿ ರೈತರ ಜೀವನ ಅಸಡ್ಡಳವಾಗ್ಬಿಟ್ಟದೆ. ಸರ್ಕಾರ ಯಾವುದು ಸ್ಪಂದಿಸಲ್ಲ. ಈ ಪ್ರಪಂಚದಲ್ಲಿ ನಮ್ಮಂಥ ಮಾನವರು ಇರಲೂಬಾರ್ದು ಹಂಗನ್ಬಿಟ್ರಲ್ಲ? ಹೌದು. ಎಸ್ಪೆಷಲಿ ರೈತರಿಗೆ ತುಂಬಾನೇ ನೋವು ಅಂದರೆ ಈ ಮಳೆಗಾಲ, ಅದರ GST ಇವೆಲ್ಲ ನೋಡಿ ಭಾರಿ ಅರ್ಜೆಂಟಾಗೋದು. ಈ ಸರ್ಕಾರ ನಾವು ಯಾಕೆ ಮಾಡೋದು ಅಂತ ಅನ್ಸ್ಬಿಟ್ಟು. ಯಾವ ಚಾನಲ್ ಇದು? ಮಸಾಲಾ ಚಾಯ್ ಮೀಡಿಯಾ ಅಂತ. ಮಸಾಲ ಅಂದ್ರೆ ನೀವು ಅವ್ರನ್ನೇ ಮೀಟ್ ಮಾಡ್ಬೇಕು, ನಮ್ಮನ್ನ ಬೇಡ. ನಾವು ಎಣ್ಣೆ ಚಾನಲ್ ಇದ್ರೆ ಹೇಳಿ. ಎಣ್ಣೆ ಎಣ್ಣೆ ಇದ್ರೆ ನೋಡಿಪ್ಪ, ಮಸಾಲ ಇಟ್ ಕಡೆ ಎಣ್ಣೆ ಇರುತ್ತೆ, ಆದರೆ ಅವರೀಗ ಔಟ್ ಆಫ್ ಆರ್ಡರ್ ಇದ್ದಾರೆ. ಈ ಫಿಶ್ ಶಾಪ್ ಹೆಸರು ಪರ್ಟಿಕ್ಯುಲರ್ ಆಗಿ ರಂಗನಾಥ್ ಫಿಶ್ ಕಾರ್ನರ್ ಅಂತ. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಕಡೆ ಮಂಚಿನಬೆಲೆಗೆ ಬಂದರೆ ಇಲ್ಲಿ ಮಸ್ಟ್ ಟ್ರೈ ಮಾಡಿ ಫಿಶ್ ಎಗ್ ರೈಸ್ನ. ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.